ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳೇ ಆಯಿತು ನಾನು ವಿಡಿಯೋಸ್ನ ಮಾಡಿ. ಸೊ ಆ್ಯಕ್ಚುಲಿ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣದಿಂದ ನನಗೆ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಐ ಥಿಂಕ್ ಇನ್ಮೇಲಿಂದ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ಗಳನ್ನ ಹಾಕಬೇಕು. ಒಂದಷ್ಟು ಜ್ಯುವೆಲರಿ ಕಲೆಕ್ಷನ್ಸ್ನ ನಾನು ಒಂದಷ್ಟು ಪರ್ಚೇಸ್ ಮಾಡಿದ್ದೆ, ಅದನ್ನು ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ನ ಹಾಕೋಕ್ಕೆ ಅಂತ. ಮತ್ತು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನನಗೆ 5K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 5K ಅಂದರೆ 5000 ಜನ ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಕ್ಕೆ ನಿಮಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಒಂದು ಪೇಮೆಂಟ್ನ ತೊಗೊಂಡೆ. ಆಮೇಲೆ ಒಂದು 5000 ಜನಗಳನ್ನ ಸಬ್ಸ್ಕ್ರೈಬರ್ಸ್ ಆಗಿ ನಾನು ತೊಗೊಂಡಿದ್ದೀನಿ. ಸೊ ಇದೆಲ್ಲ ಕ್ರೆಡಿಟ್ಸು ನಾನು ನಿಮಗೆ ಹೇಳ್ತೀನಿ. ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು. ಅದು ನನಗೆ ಮೊನ್ನೆಗೆ 5K ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದ್ದಾರೆ. ನಂಗೆ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ನಿಮ್ಮ ಜೊತೆಲಿ ಹಂಚ್ಕೋಬೇಕು, ಹಿಂಗಾದರೂ ಮಾಡಿ ಫ್ರೀ ಮಾಡಿಕೊಂಡು ಸ್ವಲ್ಪ ಒಂದಷ್ಟು ವೀಡಿಯೋಸ್ಗಳನ್ನ ಹಾಕಬೇಕು ಅಂತ ವಿಡಿಯೋಸ್ ಇನ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ. ಒಂದಷ್ಟು ಒಳ್ಳೊಳ್ಳೆ ಜ್ಯುವೆಲರಿ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತು ಇವಾಗ ನೀವು ಇಲ್ಲಿ ನೋಡ್ತಾ ಇರೋವಂಥ ವಿಡಿಯೋ ಏನದು ಜ್ಯುವೆಲರಿ ಕಲೆಕ್ಷನ್ಸು ಗೋಲ್ಡಾ ಅಥವಾ ಸಿಲ್ವರಾ ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ಗೋಲ್ಡ್ ಅನ್ನಿಸ್ತಾ ಇದೆಯಾ, ಸಿಲ್ವರ್ ಅನ್ನಿಸ್ತಾ ಇದೆಯಾ? ಮತ್ತು ಗೋಲ್ಡ್ಗೂ ಮತ್ತು ಹೇಳ್ತೀನಿ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಹೇಳಲೇಬೇಕು, ಇದು ಸಿಲ್ವರಾ ಗೋಲ್ಡಾ ಅಂತ. ಬಟ್ ನಿಮ್ಗೇನು ಅನ್ನಿಸ್ತು ನೋಡಿದ ತಕ್ಷಣ ಇದನ್ನೆಲ್ಲ ಗೋಲ್ಡ್ ಅನ್ನಿಸ್ತಾ, ಸಿಲ್ವರ್ ಅನ್ನಿಸ್ತಾ, ಮತ್ತು ಹಿಂಗಿದೆಯಲ್ಲ ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಮತ್ತು ಇದೆಲ್ಲ ಬಂದು ಸಿಲ್ವರ್ ಜ್ಯುವೆಲ್ಲರೀಸು. ಈಗ ಆಲ್ಮೋಸ್ಟ್ ಎಲ್ರಿಗೂ ಅದು ಟ್ರೆಂಡಿಂಗೇ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಎಲ್ರಿಗೂ ಸಿಲ್ವರ್ ಜ್ಯುವೆಲ್ಸು ಎಲ್ಲ ಗೋಲ್ಡ್ ಜ್ಯುವೆಲ್ಸ್ ಮುಂದೆ ಏನೂ ಅಲ್ಲವೇ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಸೊ ನಾನು ನೋಡ್ತಾ ನನಗೂ ಒಂಥರ ಕ್ರೇಜ್ ಅನ್ನಿಸ್ತು, ಒಂದ್ಸಲ ಪರ್ಚೇಸ್ ಮಾಡಬೇಕು ಅಂತ. ಬಟ್ ಪರ್ಮಿಷನ್ ಇಲ್ದರ ಕಾರಣದಿಂದ ನಾನು ಅದನ್ನಿನ್ನೂ ಪರ್ಚೇಸ್ ಮಾಡಿಲ್ಲ. ಸಿಲ್ವರ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಪರ್ಚೇಸ್ ಮಾಡ್ತೀನಿ ಸದ್ಯದರಲ್ಲೇ ತೊಗೋತೀನಿ, ಅದನ್ನು ನಿಮಗೂ ಕೂಡ ತೋರಿಸ್ತೀನಿ. ಬಟ್ ನನಗಂತೂ ಇವಾಗ ಗೋಲ್ಡನ್ನ ನಾವು ತೊಗೊಂಡ್ರೆ ವೇಸ್ಟೇ, ಅದು ಆ ಥರ ಬಟ್ ವೇಸ್ಟ್ ಅಂತಂದರೆ ಅದು ಫ್ಯೂಚರಲ್ಲಿ ನಮಗೆ ಇದು ಹೆಲ್ಪ್ ಆಗುತ್ತೆ. ಬಟ್ ನಾನು ಹೇಳ್ತಾ ಇರೋದು ಮೀನ್ಸ್ ಈಗ ನಾವು ಗೋಲ್ಡ್ಗೂ ಸಿಲ್ವರ್ಗೂ ಡಿಫ್ರೆನ್ಸೇ ಇಲ್ಲ. ಹಾಗಾಗಿ ಈಗ ನಾವು ಗೋಲ್ಡ್ ಹಾಕ್ಕೊಂಡ್ರೂ ಅದು ಸಿಲ್ವರ್ ಥರನೇ ರಿಫ್ಲೆಕ್ಟ್ ಆಗುತ್ತೆ ಜನಗಳಿಗೆ, ನೋಡೋರಿಗೆ. ಬಟ್ ನಿಜವಾಗ್ಲೂ ನನಗೊಂದ್ಸಲಿ ಫೀಲ್ ಆಯಿತು, ನಾನು ಮಾಡಿಸ್ಕೊಂಡಿರೋ ಥರನೇ ಸೇಮ್ ಟು ಸೇಮ್ ಎಲ್ಲ ಸಿಲ್ವರ್ ಇದೆ. ಬಟ್ ಈಗ ನಾವು ಗೋಲ್ಡ್ ಹಾಕ್ಕೊಂಡೋದ್ರೆ ನಮ್ಮ ಥರ ಅನ್ನೋದು ಒಂದು ಥಾಟ್ ಬಂತು. ಬಟ್ ಗೋಲ್ಡು ನಮ್ಮ ಫ್ಯೂಚರಿಗೆ, ಈ ಸಿಲ್ವರು ಫ್ಯಾನ್ಸಿಗೆ. ಬಟ್ ಇದನ್ನೆಲ್ಲ ರಿಪ್ಲೇಸ್ ಮಾಡಿದ್ಮೇಲೆ ನಮ್ಗೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತಾರೆ. ನಿಜವಾಗ್ಲೂ ಅಲ್ಲಿ ಆ ಥರದ್ದೇನೂ ನಡೆಯಲ್ಲ. ನಮಗಿಲ್ಲಿ ಹೇಳ್ಬೇಕಾದ್ರೆ ಕೊಡ್ತಾರೆ, ನಾವು ಅದೇ ರೇಟಿಗೆ ನಾವು ರಿಪ್ಲೇಸ್ ಮಾಡ್ಕೋತೀವಿ ಅಂತಾರೆ. ಬಟ್ ನಿಜ ನನಗನ್ಸಿರೋ ಪ್ರಕಾರ ಅವ್ರು ಯಾವುದೇ ಕಾರಣಕ್ಕೂ ರಿಪ್ಲೇಸ್ ಮಾಡ್ಕೊಳ್ಳಲ್ಲ. ಅದನ್ನೇನು ಇವಾಗ ನಾವು ಎಕ್ಸಾಂಪಲ್, ಇವಾಗ ನಮ್ಮ ಹತ್ರನೇ ಈ ಕಾಲ್ ಚೈನು ಅದು ಇದು ಒಂದು ಜ್ಯುವೆಲರೀಸ್ ಇದೆಯಲ್ಲ, ಅದನ್ನೇ ನಾವು ಇವಾಗ ರಿಪ್ಲೇಸ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಕೊಟ್ಟರೆ ಅವರು ಜಸ್ಟ್ 5 ರೂಪಾಯಿ 10 ರೂಪಾಯಿ 100 ರೂಪೀಸಿಗೆ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಬಟ್ ಈ ಥರ ಕಸ್ಟಮೈಸ್ ಮಾಡಿಸ್ಕೊಂಡಿರೋ ಅಂಥದ್ದನ್ನು ರಿಪ್ಲೇಸ್ ಮಾಡ್ಕೋತಾರೆ, ಅದಂತೂ ನನಗೆ ನಂಬಿಕೆ ಇಲ್ಲ. ನನಗೆ ಒಂದು ಶಾಪವರು ಇನ್ವೈಟ್ ಮಾಡಿದ್ದಾರೆ. ಮೀನ್ಸ್ ಇನ್ವೈಟ್ ಅಂತಂದರೆ ಒಂದ್ಸಲಿ ವಿಸಿಟ್ ಮಾಡಿ, ನಿಮ್ಗೆ ಬೇಕು ಅಂದರೆ ವೀಡಿಯೋಸು ಕೂಡ ಮಾಡ್ಕೊಳ್ಳಿ ಅಂತ ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದರು. ಸೊ ನನಗೂ ಅನ್ನಿಸ್ತು ಹೋಗೋಣ ಒಂದ್ಸಲಿ ಮಾಡ್ಕೊಂಬರೋಣ ಅಂತ. ನಾನು ಅಲ್ಲಿ ಹೋದಾಗ ಡೆಫಿನೆಟ್ಟಾಗಿ ಅವ್ರನ್ನ ಎಲ್ಲ ಡೀಟೇಲ್ಸನ್ನು ಕೇಳ್ತೀನಿ. ಬಟ್ ಇವಾಗ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ನಿಜವಾಗ್ಲೂ ನನಗೆ ಸಿಲ್ವರ್ ಅಂದರೆ ನನಗೆ ನಂಬೋಕ್ಕೆ ಆಗಲ್ಲ. ಬಟ್ ಹೆಂಗೆ ಇದು ಈಗ ಗೋಲ್ಡ್ಗೂ ಸಿಲ್ವರ್ಗೂ ಡಿಫ್ರೆನ್ಸೇ ಇಲ್ದಿರಂಗೆ ಆಗ್ಬಿಟ್ಟಿದೆ. ಮತ್ತು ಇದ್ರದ್ದು ಕಾಸ್ಟು ಕೂಡ ಅರೌಂಡ್ 15,000 ಈ ಥರ ದೊಡ್ಡದು ಈಗ ನೋಡಿ ಇಲ್ಲಿ ಶೋ ಆಗ್ತಾ ಇದೆಯಲ್ಲ, ಈ ಪೆಂಡೆಂಟ್ಸ್ಗಳು ಆ ಥರದ್ದೆಲ್ಲನೂ ಹಂಗೆ ಆಗುತ್ತೆ. ನನ್ನ ಹತ್ರನೂ ಈ ಥರದ್ದು ಒಂದು ರೆಡ್ ಕಲರ್ದು ಇದೆ. ಅದನ್ನು ಬೇಕಂದರೆ ನಿಮಗೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ನನ್ನ ಪಕ್ಕದಲ್ಲಿ ಅದ್ರದ್ದು ಫುಲ್ ಸೆಟ್ಟದ್ದು ಪಿಕ್ಚರ್ ಇಲ್ಲ, ನಾನು ವೇರ್ ಮಾಡಿರೋಂಥದ್ದನ್ನು ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು. ನೋಡಿ ಇದಕ್ಕೂ ಡಿಫ್ರೆನ್ಸೇ ಇಲ್ಲ. ಅದು ಆ್ಯಕ್ಚುಲಿ ಅದು 30 ಗ್ರಾಮ್ಸ್ ಇದೆ. ಇಲ್ಲಿ ನೋಡಿ ಇದನ್ನು ಕೂಡ ಸೇಮ್ ಟು ಸೇಮ್ ಇದೆ. ಬಟ್ ನನಗೆ ಶಾಕ್ ಆಗುತ್ತೆ. ಹಂಗೆ ನಾನು ಇನ್ಸ್ಟಾಗ್ರಾಮ್ ಅದೆಲ್ಲ ನೋಡಬೇಕಾದ್ರೆ ನನಗೂ ಶಾಕ್ ಆಯಿತು, ಏನು ಡಿಫ್ರೆನ್ಸೇ ಇಲ್ವಲ್ಲಪ್ಪ, ಅದು ಅಷ್ಟು ಲಕ್ಷ ಕೊಟ್ಟು ಮಾಡಿಸ್ಕೊಳ್ಳೋದನ್ನು ಈ 15,000ಗೆ ಹೋಗಿ ತೊಗೊಂಬಿಟ್ರೆ ಆಯ್ತಲ್ಲ ಅಂತೇಳ್ಬಿಟ್ಟು. ಬಟ್ ನಂಗೆ ಪರ್ಮಿಷನ್ ಇಲ್ದಿರೋ ಕಾರಣದಿಂದ ನಾನು ಅಂಥದ್ದೆಲ್ಲ ಪರ್ಚೇಸ್ ಮಾಡಲ್ಲ. ಬಟ್ ನಂಗೆ ಒಂದು ಚಿಕ್ಕದು ಏನಾದರೂ ತೊಗೋಬೇಕು,
ನೆಕ್ಗೇನೆ ಅಂತ ಒಂದು ಆಸೆ ಇದೆ. ನನ್ನ ಹತ್ರ ಪರ್ಲ್ದು ಯಾವುದೂ ಇಲ್ಲ. ಆ ಪರ್ಲ್ದು ಒಂದು ಏನಾದರೂ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ನಾನು ಅಲ್ಲಿ ಹೋದಾಗ ಅವ್ರು ನಂಗೆ ಆಫರು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅವ್ರು ನಿನ್ನೆ ವುಮೆನ್ಸ್ ಡೇ ದಿನ ನನಗೆ ಕರೆದಿದ್ದು, ಬಟ್ ನನಗೆ ಬ್ಯುಸಿ ಇದ್ದಿದ್ದ ಕಾರಣದಿಂದ ನಾನು ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಹೋಗ್ತೀನಿ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ, ನಾನು ಅವ್ರ ನಂಬರ್ನ ನಿಮಗೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅವ್ರ ನಂಬರ್ನ ನಾನು ನಿಮಗೆ ಕೊಡ್ತೀನಿ, ಮತ್ತು ಅಡ್ರೆಸ್ಸು ಕೂಡ ನಾನು ನಿಮಗೆ ಹೇಳ್ತೀನಿ. ಆವಾಗ ನೀವು ಹೋಗಿ ತೊಗೋಬೋದು. ಬಟ್ ನಾನು ಇಲ್ಲಿ ಅವ್ರ ನಂಬರ್ ಆಗಲಿ, ಈ ವಿಡಿಯೋನಲ್ಲಿ ಅವ್ರ ನಂಬರ್ ಆಗಲಿ ಅವ್ರ ಅಡ್ರೆಸ್ ಆಗಲಿ ನಾನು ಮೆನ್ಷನ್ ಮಾಡಲ್ಲ. ಬಿಕಾಸ್ ವಿತೌಟ್ ದೇರ್ ಪರ್ಮಿಷನ್ ನಾನು ಪಬ್ಲಿಕ್ಕಾಗಿ ಮೆನ್ಷನ್ ಮಾಡೋಕ್ಕಾಗಲ್ಲ. ನಾನು ಹೋಗಿ ಒಂದ್ಸಲ ವಿಸಿಟ್ ಮಾಡ್ಕೊಂಬಂದಮೇಲೆ ಬೇಕಂದರೆ ನಾನು ನಂಬರ್ನ ನಾನು ಕೊಡ್ತೀನಿ. ಇಲ್ಲಿ ನಾನು ತೋರಿಸಿರೋ ಅಂಥ ಜ್ಯುವೆಲರೀಸು ಅಲ್ಲೂ ಆಶೀರ್ವಾದ್ ಸಿಲ್ವರ್ ಜ್ಯುವೆಲ್ಸ್ ಅಂತ ಇರೋದು. ಬಟ್ ನಾನು ಒಂದೆರಡು ಮೂರು ಪೇಜ್ ಕಡೆಯಿಂದ ನಾನು ಈ ಸಿಲ್ವರ್ ಜ್ಯುವೆಲ್ಸ್ನ ನಾನು ತೊಗೊಂಡು ಮಾಡಿರೋದು. ಅಂದರೆ ಇದರಲ್ಲೂ ಸಾಕಷ್ಟು ವೆರೈಟೀಸ್ ಆಫ್ ಡಿಸೈನ್ಸು, ವೆರೈಟೀಸ್ ಆಫ್ ಕಲೆಕ್ಷನ್ಸು, ಯೂಜ್ ಕಲೆಕ್ಷನ್ಸು ಇದರಲ್ಲಿ ಇದೆ. ಆಶೀರ್ವಾದ್ ಸಿಲ್ವರ್ ಜ್ಯುವೆಲ್ಸ್ ಮೈಸೂರಿನಲ್ಲೇ ಇರೋದು ಇದು. ನಾನು ಬೇಕಂದರೆ ನಿಮಗೆ ನಂಬರ್ನ ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಕೊಡ್ತೀನಿ. ನೀವು ಹೋಗಿ ಬೇಕಂದ್ರೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಅದು ಅಶೋಕ ರೋಡಲ್ಲೇ ಇರೋದು, ಬೇರೆ ಎಲ್ಲೂ ಇಲ್ಲ. ಬಟ್ ಇಲ್ಲಿ ವಿಡಿಯೋನಲ್ಲಿ ಇದರಲ್ಲಿ ನಾನು ಮೆನ್ಷನ್ ಮಾಡೋಕ್ಕಾಗಲ್ಲ, ನಂಬರೆಲ್ಲ ಇದೇನದು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡೋಕ್ಕಾಗಲ್ಲ. ನೀವು ಕಮೆಂಟ್ ಮಾಡಿ, ಬೇಕಂದರೆ ನಾನು ಕಮೆಂಟ್ನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಜುಮ್ಕಾಸ್ ಆಗಿರ್ಬೋದು, ಪ್ರತಿಯೊಂದು ನೀವೇನು ಬೇಕೋ ಅದು, ಮತ್ತು ಸ್ಟಡ್ಸ್ ಆಗಿರ್ಬೋದು. ಮತ್ತು ನನಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ಈ ಥರ ಸಿಲ್ವರ್ ಕಸ್ಟಮೈಸ್ ಮಾಡಿರೋ ಅಂಥದ್ದನ್ನು ನಾನು ಡೈರೆಕ್ಟಾಗಿ ನೋಡಿಲ್ಲ. ಅದು ಹೇಗೆ ಬರುತ್ತೆ, ಗೋಲ್ಡ್ ಥರನೇ ಫಿನಿಶಿಂಗ್ ಬರುತ್ತಾ, ಅಥವಾ ಈಗ ನಾನು ಒಂದೊಂದು ವೀಡಿಯೋನಲ್ಲಿ ಝೂಮ್ ಮಾಡೆಲ್ಲ ನೋಡಿದೆ, ಬಟ್ ಅಷ್ಟು ಫಿನಿಶಿಂಗ್ ಇರಲಿಲ್ಲ ಅದರಲ್ಲಿ. ಅದನ್ನೆಲ್ಲ ನೋಡಿದಾಗ ನಂಗೆ ಅಷ್ಟು ಕ್ಲಾರಿಟಿ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಮತ್ತು ಗೋಲ್ಡ್ದು ಏನದು ರಿಫ್ಲೆಕ್ಟೇ ಬೇರೆ ಥರ, ಸಿಲ್ವರ್ ರಿಫ್ಲೆಕ್ಟೇ ಬೇರೆ ಥರ. ಬಟ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನಾವು ವೇರ್ ಮಾಡಿದಾಗ ಅಂತ ನನ್ನ ಥಿಂಕಿಂಗು. ಬಟ್ ನಾನು ಡೈರೆಕ್ಟಾಗಿ ನಾನು ಒಂದ್ಸಲಿ ಇದನ್ನು ನೋಡಿಲ್ಲ. ನಾನು ನೆಕ್ಸ್ಟ್ ಟೈಮ್ ನೋಡಿಬಿಟ್ಟು ನಾನು ಇದು ಗೋಲ್ಡ್ ಥರನೇ ಇದೆಯಾ ಏನು ಎತ್ತ ಅಂತೆಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಇನ್ನೊಂದು ವಿಡಿಯೋನಲ್ಲಿ ಕೊಡ್ತೀನಿ. ಮತ್ತು ಇನ್ನೊಂದು ನನಗೆ ತುಂಬ 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 ಖುಷಿ ಆಗ್ತಾ ಇರೋದು ಏನು ಅಂತಂದರೆ, ನನಗೆ 5K ಸಬ್ಸ್ಕ್ರೈಬರ್ಸ್ ಆಗಿರೋದು ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಬೇರೆಯವ್ರು ಅನ್ಕೋಬೋದು ಏನೋ 10,000 20,000 ಲಕ್ಷಗಟ್ಟಲೆ ಇರೋರು ಇದ್ದಾರೆ ಅಂತ. ಬಟ್ ನನಗೆ ಈ 5K 5,000 ಜನನ ಸಬ್ಸ್ಕ್ರೈಬರ್ಸ್ ಆಗಿ ಪಡ್ಕೊಂಡಿರೋದು ಅದು ತುಂಬ ತುಂಬ ಈಸಿ ಕೆಲಸ ಅಲ್ವೇ ಅಲ್ಲ. ಬಟ್ ಎಷ್ಟೊಂದು ಜನ ಮಾಡಬೇಕು ಅಂತ ಮಾಡ್ತಾರೆ. ಬಟ್ ಏನದು ನಮಗೆ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಲಿ, ಅದೇನೋ ಡಿಮೋಟಿವೇಷನ್ ಆದಂಗೆ. ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಅಂದರೆ, ವ್ಯೂವ್ಸ್ ಹೋಗಲಿಲ್ಲ ಅಂತಂದರೆ ನಿಜವಾಗ್ಲೂ ಯೂಟ್ಯೂಬ್ ಮಾಡೋರಿಗೆ ಅದು ಡಿಮೋಟಿವೇಷನ್ ಆದಂಗೆ. ಸೊ ಅದನ್ನು ನಾವು ಡಿಮೋಟಿವೇಟ್ ಆಗಿ ತೊಗೋಬಾರ್ದು. ಮಾಡಬೇಕು ಅನ್ನೋ ಮನಸ್ಸಿದ್ರೆ ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂದಲ್ಲ ಒಂದು ದಿವಸ ಸಕ್ಸಸ್ ಸಿಗುತ್ತೆ ಅನ್ನೋದು ನನ್ನ ಹೋಪು. ಬಟ್ ನನಗೆ ಈಗ 2-3 ಮಂತ್ಸಿಂದ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣದಿಂದ ವೀಡಿಯೋಸ್ನ ಹಾಕ್ತಾರಲ್ಲ. ಮತ್ತು ಕೆಲವೊಬ್ಬರು ಟೀಸ್ ಮಾಡೋರು ಇರ್ತಾರೆ, ಹೆಂಗೆ ಮಾತಾಡಿದಾರೆ ನೋಡು, ಹಂಗೆ ಹಾಕಿದ್ದಾರೆ ನೋಡು, ಹಿಂಗೆ. ಅದಕ್ಕೆಲ್ಲ ನಾವು ಬಾದರ್ ಮಾಡಲೇಬಾರ್ದು. ನಮ್ಮ ಪ್ಯಾಷನ್, ನಮ್ಮ ಖುಷಿಗೋಸ್ಕರ ನಾವೇನಾದರೂ ನಮ್ಮ ಕಡೆಯಿಂದ ಏನಾದರೂ ತಿಳಿಸ್ಕೊಡೋಕ್ಕಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ನನಗೆ ಇದು ತುಂಬ ಅಂದರೆ ತುಂಬಾ ಖುಷಿ ಇದೆ. ನಂಗೆ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ, ಆಮೇಲೆ ಇನ್ಸ್ಟಾಗ್ರಾಮ್ಸಲ್ಲಿ ಇದೆಲ್ಲ ನನಗೆ ತುಂಬಾ ಖುಷಿ ಇದೆ. ಅದು ಬಟ್ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನು. ಬಟ್ ಅವ್ರು ಹಂಗಂತಾರೆ ಅಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಳ್ಳೆ ರೀತಿಯಲ್ಲಿ ಹೇಗೆ ಮಾಡಬೇಕೋ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ಚೆನ್ನಾಗಿ ಸಿಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ತೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಈ 5K ಬಂದು 15K ಆಗೋಂಗೆ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇವಾಗ ಈ ಪರ್ಲ್ಸು ಅಷ್ಟೇ, ಈ ಪರ್ಲ್ಸ್ಗೇ ಸಪ್ರೇಟ್ ಎಕ್ಸ್ಟ್ರಾ ಚಾರ್ಜ್ ತೊಗೋತಾರೆ. ಬಟ್ ನಾವೀಗ ಹಾಕ್ಸ್ತಾ ಒಳ್ಳೆ ಪರ್ಲ್ಸ್ಗಳನ್ನ ತೊಗೊಂಡು ಅದಕ್ಕೇ ನಾವು ಈ ಸಿಲ್ವರ್ ಇದನ್ನು ಮಾಡಿಸ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ನನಗೂ ಎಲ್ಲೋ ಒಂದು ಕಡೆ ತೊಗೊಂಬಿಡೋಣ ಹಂಗೆ ಹಿಂಗೆ ಅಂತ ಅನಿಸುತ್ತೆ. ಬಟ್ ಅಯ್ಯೋ 15,000 ಸ್ಪೆಂಡ್ ಮಾಡಬೇಕಾ ಇದಕ್ಕೆ, ಅದ್ರ ಬದಲು ಅದನ್ನೇ ಸೇವಿಂಗ್ಸಾಗಿ ಇಟ್ಕೊಂಡು ಇನ್ನೊಂದ್ಸಲಿ ತೊಗೊಂಬಿಡೋಣ ಅಂತ. ಬಟ್ ಇವಾಗಿನ ಚಿನ್ನದ ರೇಟ್ಗೆ ಬೆಸ್ಟು ನಾವು ಸಿಲ್ವರ್ಗೆ ಹೋಗೋದು. ಅದೇ ದುಡ್ಡನ್ನ ಏನಕ್ಕಾದರೂ ಇನ್ವೆಸ್ಟ್ ಮಾಡ್ಕೊಳ್ಳೋದು ಅಥವಾ ಇನ್ನೇನಾದರೂ ಬ್ಯಾಂಕಲ್ಲಿ ಇಟ್ಕೊಳ್ಳೋದು ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನ್ಕೋತೀನಿ. ನಾವು ಅವಾಗೆಲ್ಲ ತೊಗೊಳ್ಬೇಕಾದ್ರೆ 4 ಗ್ರಾಮ್ಸ್ 5 ಗ್ರಾಮ್ಸ್ಗೆಲ್ಲ ಬರೀ 20,000 ಆಗ್ತಾಯಿತ್ತು. ಇವಾಗ ಅಟ್ಲೀಸ್ಟ್ 4 ಗ್ರಾಮ್ಸ್ಗೆ 32,000 34,000 ಹತ್ತತ್ರ ಬೇಕಾಗುತ್ತೆ. ಸೊ ಇನ್ನೊಂದೇನಪ್ಪ ಅಂತಂದರೆ, ನಾನು ಒಂದಷ್ಟು
ಸಣ್ಣ ಪುಟ್ಟದೆಲ್ಲ ಜ್ಯುವೆಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ಇದಾದಮೇಲೆ ಕಮ್ಮಿಂಗ್ ವಿಡಿಯೋನಲ್ಲಿ ನಾನು ಹೇಳ್ತೀನಿ ಯಾವ ಥರ ಏನು ತೊಗೊಂಡಿದ್ದೀನಿ ಏನು ಎತ್ತ ಅಂತಂದ್ಬಿಟ್ಟು. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಹೀಗೇ ಬೇಕು, ನನಗೆ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಶೋ ಆಗ್ತಾರ ಅಂಥದ್ದು ಈಗ ಸಕ್ಕರೆ ಮಣಿ ಅಂತ ಹೇಳ್ತೀವಲ್ಲ, ಇದು ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಮುಂಚೆ ತೋರಿಸಿದ್ನಲ್ಲ ಆ ಥರ ಇದು. ಬಟ್ ಇದೆಲ್ಲ ಅರೌಂಡ್ 15,000 13,000 11,000 ಇಷ್ಟರಲ್ಲೇ ಆಗುತ್ತೆ, ಕಮ್ಮಿಗಂತೂ ಆಗಲ್ಲ. ಬಟ್ ಪರ್ಲ್ಸಿಗೆಲ್ಲನೂ ಸೇರಿ ತೊಗೋತಾರೋ ಅಥವಾ ಪರ್ಲ್ಸ್ ಬಿಟ್ಟು ತೊಗೋತಾರೋ ಅಂತ ಗೊತ್ತಿಲ್ಲ. ನಾನು ಬೇರೆಯವ್ರ ವೀಡಿಯೋಸಲ್ಲಿ ನೋಡಿದಾಗ ನನಗೆ ಇದ್ರ ಪ್ರೈಸ್ ಗೊತ್ತಾಯಿತು. ಬಟ್ ನಾನೇ ಹೋಗಿ ವಿಸಿಟ್ ಮಾಡಿ ಒಂದ್ಸಲ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಮತ್ತು ಇವಾಗ ಏನು ಅಂತಂದರೆ ಈ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ಕಲ್ಲಿ ತುಂಬ ಅಂದರೆ ತುಂಬ ಸುಳ್ಳು ವೀಡಿಯೋಸ್ಗಳನ್ನ ಮಾಡೋರೆ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಅರ್ನಿಂಗ್ಸ್ ತುಂಬ ಚೆನ್ನಾಗಿದೆಯಲ್ಲ ಇದರಲ್ಲಿ. ಸೊ ಹಾಗಾಗಿ ಬರೀ ಸುಳ್ಳು ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಷ್ಟು ಬಂದುಬಿಡುತ್ತೆ, ಅಷ್ಟಕ್ಕೆ ಇಷ್ಟ ಆಗಿಬಿಡುತ್ತೆ. ಆಮೇಲೆ ನಾವು ಸಿಲ್ವರ್ ನೀವು ನಿಮಗೆ ಕೊರಿಯರ್ ಮಾಡ್ತೀವಿ, ನೀವು ಇಷ್ಟು ಪೇ ಮಾಡಿ, ಆ ಥರ ಎಲ್ಲ ನಡೀತಾ ಇದೆ. ಬಟ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಶಾಪಲ್ಲೇ ಹೋಗಿ ಪರ್ಚೇಸ್ ಮಾಡಿ. ಯಾವುದೇ ಯೂಟ್ಯೂಬರ್ಸ್ ಹತ್ರ ಆಗಲಿ, ಇವರು ತುಂಬ ಫೇಮಸ್ಸು, ಇವ್ರ ಹತ್ರ ತೊಗೊಬಿಡೋಣ, ಇವ್ರ ಹತ್ರ ಆನ್ಲೈನಲ್ಲಿ ಬುಕ್ ಮಾಡೋಣ, ಈ ಥರದ್ದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಮತ್ತು ಸ್ಯಾರೀಸ್ಗಳು ಅಷ್ಟೇ, ಅವ್ರ ಹತ್ರ ತೊಗೊಳ್ಳೋಣ, ಇವ್ರ ಹತ್ರ ತೊಗೊಳ್ಳೋಣ, ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ. ಬಟ್ ನಾವು ಬುಕ್ ಮಾಡೋದು ಒಳ್ಳೆ ಕ್ವಾಲಿಟಿದೇ ಇರುತ್ತೆ. ಬಟ್ ನಮ್ಮ ಪ್ರೈಸಿಗೆ ಅವರು ಕಳಿಸೋವಂಥದ್ದು ಕೆಟ್ಟ ಕ್ವಾಲಿಟಿನೇ ಕಳಿಸಿರ್ತಾರೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಒಂದು ಪುಟ್ಟ ಸಜೆಷನ್ ಇದು. ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಮಾಡ್ಕೊಳ್ಳಿ, ನಂಗೆ ತಿಳಿದಿರೋದನ್ನ ಹೇಳ್ತಾ ಇದ್ದೀನಿ. ಆನ್ಲೈನಲ್ಲಿ ಯಾವುದೇ ಥರದ್ದು ಇನ್ಸ್ಟಾಗ್ರಾಮ್ಸಲ್ಲಿ ಯಾವುದನ್ನು ಆರ್ಡರ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇದು ನೋಡಿ, ಇದು ನಂಗೆ ತುಂಬ ಇಷ್ಟ ಆಗಿರೋದು. ಇದರಲ್ಲಿ ಏನದು ವೈಟ್ ಪರ್ಲಲ್ಲಿ ತೊಗೋಬೇಕು ಅನ್ನೋದು ಆಸೆ ಇದೆ. ಬಟ್ ಅದಕ್ಕೆ ಎಷ್ಟಾಗುತ್ತೆ ಏನು ಅಂತ ನಂಗೆ ಗೊತ್ತಿಲ್ಲ. ನೋಡಿ, ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ. ಸಾಕು, ಈ ಥರದ್ದು ಒಂದು ತೊಗೊಂಡ್ರೆ ನಾನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೂ ಬೇಕು ಅಂತ ಹೇಳಿದ್ರೆ ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ. ಇದು ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ. ಸೊ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ನಿಮಗೆ ಅದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೀವು ಅದನ್ನು ನನಗೆ ಶೇರ್ ಮಾಡೋಕ್ಕಾಗಲ್ಲ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ನನಗೆ ಶೇರ್ ಮಾಡಿದ್ರೆ ನಾನು ಅವ್ರನ್ನ ಕೇಳಿಬಿಟ್ಟು ಅಪ್ರಾಕ್ಸಿಮೇಟ್ ಅದಕ್ಕೆ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಟೆಕ್ಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನನ್ನ ಇನ್ಸ್ಟಾಗ್ರಾಮ್ ID ಬಂದು ವಾಕ್ಯ ಬಿ ಗೌಡ ಅಂತ ಇದೆ. ಅಲ್ಲೋಗಿ ನೀವು ಇದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಏನು ಎತ್ತ ಅಂತ ಕೇಳಿದ್ರೆ ನಾನು ಅವ್ರನ್ನೊಂದು ಸಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿ ಅವ್ರ ಅಡ್ರೆಸ್ಸನ್ನು ಕೂಡ ಕೊಡ್ತೀನಿ. ನೀವು ಹೋಗಿ ಬೇಕಂದರೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಮುಂದೆ ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ಇದೆ. ನಾನು ಈ ವಿಡಿಯೋನಲ್ಲಿ ತುಂಬ ಕಲೆಕ್ಷನ್ಸ್ ಹಾಕಿದೆ. ಇದನ್ನು 2 ವಿಡಿಯೋ ಮಾಡೋದು, 3 ವಿಡಿಯೋ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ತುಂಬ ಕಲೆಕ್ಷನ್ಸ್ನ ಹಾಕಿದ್ದೀನಿ. ನೋಡಿ, ಇದು ಕೂಡ ಪರ್ಲು ತುಂಬ ಚೆನ್ನಾಗಿದೆ. ಬಟ್ ಇದೆಲ್ಲ ನಿಜವಾಗ್ಲೂ ಸಿಲ್ವರ ಅಂತ ನಂಗೆ ಈಗಲೂ ನಂಬೋಕ್ಕೆ ಆಗಲ್ಲ. ನಂಗೆ ಹಿಂಗೆ ಸ್ಕ್ರಾಲ್ ಮಾಡ್ತಾ ನೋಡ್ತಾ ಯಪ್ಪ, ಏನು ಈ ಥರ ಇದೆ, ಚಿನ್ನಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇಲ್ಲ. ಬೇಕಂದ್ರೆ ಅದನ್ನು ನಡೆಯುತ್ತೆ, ಗ್ಯಾಮರ್ಸ್ಬಿಟ್ಟು ಚಿನ್ನ ಕೊಡೋದು, ಇದು ಕೊಡೋದು, ಅದೆಲ್ಲನೂ ಮಾಡ್ತಾರೆ ಬೇಕಾದ್ರೆ ಈಗಿನ ಜನ್ರೇಷನಲ್ಲಿ. ಸೊ ಹಂಗಾಗಿ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು, ಗೋಲ್ಡ್ ತೊಗೊಳಕ್ಕಾಗಲ್ಲ, ಆಯಿತು ನಾವು ಸಿಲ್ವರ್ನೇ ತೊಗೊಳ್ಳೋಣ, ಒಂದು 15,000 10,000 6,000 ಅಂತ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಬೇಕು ಅಂತ ಹೇಳಿದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿ ಸಿಗುತ್ತೆ ಏನು ಎತ್ತ ಅಂದ್ಬಿಟ್ಟು. ನೋಡಿ, ಇದು ಕೂಡ ನನ್ನ ಕಝಿನ್ ಹತ್ರ ಇದೆ. ಫಸ್ಟ್ ಒನ್ ಆಯ್ತಲ್ಲ, ಅದು ಗೋಲ್ಡಲ್ಲಿರೋದು, ಅವ್ರದ್ದು 30 ಗ್ರಾಮ್ಸೇ ಇರೋದು. ಬಟ್ ನೋಡಿ, 30 ಗ್ರಾಮ್ಸ್ಗೂ ಈ 15,000ಗೂ ಡಿಫ್ರೆನ್ಸೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಬಟ್ ಗೋಲ್ಡೇ, ಸಿಲ್ವರೇನೆ. ನಾವು ಏನು ನಮ್ಮ ಫ್ಯಾಷನಿಗೋಸ್ಕರ ಸಿಲ್ವರ್ನ ವೇರ್ ಮಾಡಬೇಕು, ಫ್ಯೂಚರಿಗೋಸ್ಕರ ಗೋಲ್ಡ್ನ ಪರ್ಚೇಸ್ ಮಾಡಬೇಕಷ್ಟೆ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಂಬನ್ನಿ, ಮತ್ತೆ ಸಿಗ್ತೀನಿ. You can do
ನೋಡ್ಕೊಂಡು ಬಂದ್ರಿ ಅಲ್ವಾ. ನಿಮ್ಗೇನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ನ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನಗೆ 5K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.